ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ಸ್. ಇವತ್ತು ನಾನು ಬಿಸ್ಕಾಫ್ ಬಿಸ್ಕೆಟ್ ಯೂಸ್ ಮಾಡಿ ಕೇಕ್ ತಯಾರಿಸಿದ್ದೇನೆ. ತುಂಬ ಸಿಂಪಲ್ ಆದ ರೆಸಿಪಿ. ಇದಕ್ಕೆ ನೋ ಕುಕ್ಕಿಂಗ್, ನೋ ಫೈರ್, ನೋ ಬೇಕಿಂಗ್. ಇದಕ್ಕೆ ಬೇಕಾದ ಸಾಮಗ್ರಿಗಳನ್ನು ನೋಡೋಣ. ಬಿಸ್ಕಾಫ್ ಬಿಸ್ಕೆಟ್ 2 ಪ್ಯಾಕೆಟ್ ತಗೊಂಡಿದ್ದೆ, ಮಿಷ್ಟಿ ದೋಹಿ 2 ಕಪ್, ಮತ್ತೆ ಫ್ರೆಶ್ ಮಿಲ್ಕ್ ಕ್ರೀಮ್ ತಗೊಂಡಿದ್ದೆ. ನಾನು ಇಲ್ಲಿ ಅಮೂಲ್ನವರು ತೆಗೆದುಕೊಂಡಿದ್ದೇನೆ. ಮಾಡುವ ರೀತಿಯನ್ನು ನೋಡೋಣ. ಮೊದಲಿಗೆ ಫ್ರೆಶ್ ಕ್ರೀಮ್ ಅನ್ನು ಒಂದು ಬೌಲ್ ತಗೊಂಡು ಅದಕ್ಕೆ ಹಾಕಬೇಕು. ಹಾಕಿದ ನಂತರ ಚೆನ್ನಾಗಿ ಅದನ್ನು ಸ್ಪ್ರೆಡ್ ಮಾಡಬೇಕು. ಆನಂತರ ಮಿಷ್ಟಿ ದೋಹಿ 1 ಕಪ್ನಷ್ಟು ಇದಕ್ಕೆ ಹಾಕಬೇಕು. ಅದನ್ನು ಕೂಡ ಚಂದ ಮಾಡಿ ಸ್ಪ್ರೆಡ್ ಮಾಡಬೇಕು. ಆನಂತರ ಅದರ ಮೇಲೆ ಬಿಸ್ಕಾಫ್ ಬಿಸ್ಕಿಟ್ ಅನ್ನು ಇಟ್ಟು ಆನಂತರ ಪುನಃ ಅದಕ್ಕೆ ಫ್ರೆಶ್ ಕ್ರೀಮ್ ಅನ್ನು ಹಾಕಬೇಕು. ತುಂಬಾನೇ ಈಸಿಯಾದ ರೆಸಿಪಿ. ಫ್ರೆಶ್ ಕ್ರೀಮ್ ಹಾಕಿದ ಬಳಿಕ ಪುನಃ ಅದರ ಮೇಲೆ ಬಿಸ್ಕಾಫ್ ಬಿಸ್ಕೆಟ್ ಅನ್ನು ಇಟ್ಟಬೇಕು. ಆನಂತರ ಅದಕ್ಕೆ ಪುನಃ ಮಿಷ್ಟಿ ದೋಹಿಯನ್ನು 1 ಕಪ್ ಇದ್ದದನ್ನು ಕೂಡ ಯೂಸ್ ಮಾಡಿ ಹಾಕ್ತಾ ಇದ್ದೇನೆ. ಆಮೇಲೆ ಪುನಃ ಅದಕ್ಕೆ ಬಿಸ್ಕಾಫ್ ಬಿಸ್ಕೆಟ್ ಅನ್ನು ಪುನಃ ಇಡಬೇಕು ಅದರಲ್ಲಿ. ತುಂಬಾನೇ ಈಸಿಯಾದ ರೆಸಿಪಿ, ನೀವು ಕೂಡ ಟ್ರೈ ಮಾಡಿ ನೋಡಿ. ಇದರ ಮೇಲೆ ಪುನಃ ಫ್ರೆಶ್ ಕ್ರೀಮ್ ಮತ್ತೆ ಮಿಷ್ಟಿ ದೋಹಿಯನ್ನು ಹಾಕಬೇಕು. ಫ್ರೆಶ್ ಕ್ರೀಮ್ ಅನ್ನು ಫುಲ್ಲು ಸ್ಪ್ರೆಡ್ ಮಾಡಬೇಕು. ಎಲ್ಲ ಸಾಮಗ್ರಿಗಳನ್ನ ಹಾಕಿದ ನಂತರ ಅದನ್ನು ಕೂಲ್ ಆಗ್ಲಿಕ್ಕೆ ಫ್ರಿಜ್ ಅಲ್ಲಿ ಇಡಬೇಕು. ಫ್ರೀಸರ್ ಅಲ್ಲಿ ಇಡೋದು ಬೇಡ, ಫ್ರಿಜ್ ಅಲ್ಲಿ ಇಟ್ರೆ ಸಾಕು. ಒಂದು 5 ತಾಸುಗಳ ಕಾಲ ಫ್ರಿಜ್ ಅಲ್ಲಿ ಇಡಬೇಕು. ಈಗ ನಾನು ಮುಚ್ಚಳ ಮುಚ್ಚಿ ಒಂದು 5 ತಾಸುಗಳ ಕಾಲ ಫ್ರಿಜ್ ಅಲ್ಲಿ ಇಡ್ತಾ ಇದ್ದೇನೆ. ನೋಡಿ, ಈಗ ತಯಾರಾಗಿದೆ ನಮ್ಮ ಬಿಸ್ಕಾಫ್ ಕೇಕ್. ನೋ ಫೈರ್, ನೋ ಬೇಕಿಂಗ್. ಈ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ನಿಮ್ಮ ಸಪೋರ್ಟ್ ಯಾವಾಗ ಸ್ವೀಟಿ ಕ್ರಿಯೇಷನ್ಸ್ ಜೊತೆ ಇರಲಿ. ಧನ್ಯವಾದಗಳು.